ಆಯಿತು. ನಂತರ ಈಗ ರಾಜು ಕಾಗೆ ಹೇಳಿದರೆ ಸತ್ಯ ಅಂತ ಹೇಳಿದ್ದಾರೆ. ಹ್ಞೂ ರೀ, ಎಲ್ಲ ಸತ್ಯ. ಯಾರಿಗೆ ಹೇಳೋದು? ಜನ ಅವ್ರಿಗೆ ಆರಿಸ್ಯಾರಪ್ಪ, ಅದಕ್ಕೆ ಆಡಳಿತ ಮಾಡ್ತವ್ರೆ. ನಮ್ಮಲ್ಲೂ ಇದೆ, ನಮ್ಮ ತಾಲೂಕಲ್ಲೂ ಇದೆ. ಯಾರಿಗೆ ಹೇಳೋದು? ನಿಜ ಅದೆಲ್ಲ ಸತ್ಯ. ಸಾಕ್ಷಿಯಲ್ಲಿದೆ. ನಿಜ ಹೌದು, ಸತ್ಯ ಹೌದು, ಸಾಕ್ಷಿ ಇಲ್ಲ. ಸರ್ ಅಂದರೆ 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 ರಾಜ್ಯ ಸರ್ಕಾರ 2 ವರ್ಷ ಆಯಿತು, ಸಾಧನೆ ಏನಿಲ್ಲ, ಬರೀ ಗ್ಯಾರಂಟಿಲಿ ಮುಳುಗಿದೆ. ಹೊರತುಬಿಟ್ರೆ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಅಂತ. ಈ ಸಮಸ್ಯೆಗಳೇ ಅಂತ ಜನಸಾಮಾನ್ಯರಿಗೆ. ಅದನ್ನು ಅವರ ಮಂತ್ರಿಗಳೇ ಹೇಳ್ತಿದ್ದಾರೆ, ಅವರ ಸರ್ಕಾರದ ಮಂತ್ರಿಗಳು ಹೇಳ್ತಾರೆ, ಅಡ್ವೈಸರ್ ಹೇಳ್ತಾರೆ. BR ಪಾಟೀಲು ಸಿದ್ದರಾಮಯ್ಯನವರ ಆಪ್ತ ಸಲಹೆಗಾರರಲ್ಲಿ ಅಧಿಕೃತ ಸಲಹೆಗಾರರೊಬ್ಬರು. ಹೀಗೆ ಹಿಂದೆ ರಾಯರೆಡ್ಡಿ ಹೇಳಿದರು. ಹೀಗೆ ಕೆಲವರು ಹೇಳ್ತಾನೆ ಇದ್ದಾರೆ. ಅದು ಸತ್ಯ ಹೊರಗೆ ಬರ್ತಾನೆ ಇದೆ. ನಿಜನೂ ಹೌದಲ್ಲ, ನಾವು ನೋಡ್ತಾ ಇದ್ದೀವಿ. ನಾವು ಸುಮ್ಮನಿದ್ದೀವಿ ನೋಡೋಣ ಅಂತ. ಹೋರಾಟ ಸರ್ ಬಿ ಜೆ ಪಿಯಿಂದ ಹೋರಾಟ ಮಾಡ್ತೇವೆ. ದಿನನಿತ್ಯ ಒಂದಲ್ಲ ಒಂದು ಹಗರಣ ನಡೀತಾನೆ ಇದೆ. ಹೋರಾಟಗಳು ನಿರಂತರ ನಡೀತದೆ. ಇನ್ನೂ ಚುರುಕುಗೊಳಿಸ್ತೇವೆ. ಆಯಿತು. ನಂತರ ಈಗ ರಾಜು ಕಾಗೆ ಹೇಳಿದರೆ ಸತ್ಯ ಅಂತ ಹೇಳಿದ್ದಾರೆ. ಹ್ಞೂ ರೀ, ಎಲ್ಲ ಸತ್ಯ. ಯಾರಿಗೆ ಹೇಳೋದು? ಜನ ಅವ್ರಿಗೆ ಆರಿಸ್ಯಾರಪ್ಪ, ಅದಕ್ಕೆ ಆಡಳಿತ ಮಾಡ್ತವ್ರೆ. ನಮ್ಮಲ್ಲೂ ಇದೆ, ನಮ್ಮ ತಾಲೂಕಲ್ಲೂ ಇದೆ. ಯಾರಿಗೆ ಹೇಳೋದು? ನಿಜ ಅದೆಲ್ಲ ಸತ್ಯ. ಸಾಕ್ಷಿಯಲ್ಲಿದೆ. ನಿಜ ಹೌದು, ಸತ್ಯ ಹೌದು, ಸಾಕ್ಷಿ ಇಲ್ಲ. ಸರ್ ಅಂದರೆ 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 ರಾಜ್ಯ ಸರ್ಕಾರ 2 ವರ್ಷ ಆಯಿತು, ಸಾಧನೆ ಏನಿಲ್ಲ, ಬರೀ ಗ್ಯಾರಂಟಿಲಿ ಮುಳುಗಿದೆ. ಹೊರತುಬಿಟ್ರೆ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಅಂತ. ಈ ಸಮಸ್ಯೆಗಳೇ ಅಂತ ಜನಸಾಮಾನ್ಯರಿಗೆ. ಅದನ್ನು ಅವರ ಮಂತ್ರಿಗಳೇ ಹೇಳ್ತಿದ್ದಾರೆ, ಅವರ ಸರ್ಕಾರದ ಮಂತ್ರಿಗಳು ಹೇಳ್ತಾರೆ, ಅಡ್ವೈಸರ್ ಹೇಳ್ತಾರೆ. BR ಪಾಟೀಲು ಸಿದ್ದರಾಮಯ್ಯನವರ ಆಪ್ತ ಸಲಹೆಗಾರರಲ್ಲಿ ಅಧಿಕೃತ ಸಲಹೆಗಾರರೊಬ್ಬರು. ಹೀಗೆ ಹಿಂದೆ ರಾಯರೆಡ್ಡಿ ಹೇಳಿದರು. ಹೀಗೆ ಕೆಲವರು ಹೇಳ್ತಾನೆ ಇದ್ದಾರೆ. ಅದು ಸತ್ಯ ಹೊರಗೆ ಬರ್ತಾನೆ ಇದೆ. ನಿಜನೂ ಹೌದಲ್ಲ, ನಾವು ನೋಡ್ತಾ ಇದ್ದೀವಿ. ನಾವು ಸುಮ್ಮನಿದ್ದೀವಿ ನೋಡೋಣ ಅಂತ. ಹೋರಾಟ ಸರ್ ಬಿ ಜೆ ಪಿಯಿಂದ ಹೋರಾಟ ಮಾಡ್ತೇವೆ. ದಿನನಿತ್ಯ ಒಂದಲ್ಲ ಒಂದು ಹಗರಣ ನಡೀತಾನೆ ಇದೆ. ಹೋರಾಟಗಳು ನಿರಂತರ ನಡೀತದೆ. ಇನ್ನೂ ಚುರುಕುಗೊಳಿಸ್ತೇವೆ.